ನಾನೊಂದು ಮಾತನ್ನ ಹೇಳ್ತೇನೆ ಎಲ್ಲ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಮಿತ್ರರಿಗೆ, ರಾಜಕಾರಣ ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ, ಸಮಾಜದಲ್ಲಿ ಏನಾದ್ರೂ ಒಂದು ಪರಿವರ್ತನೆ, ಒಂದು ಕ್ರಾಂತಿಕರವಾದಂತ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಹೋರಾಟ ಮಾಡೋಣ. ಅಧಿಕಾರ ಭಗವಂತ ಕೊಡ್ತಾನೆ, ಜನ ಗುರುತಿಸ್ತಾರೆ. ಅಧಿಕಾರದ ಹಿಂದೆ ಓಡೋಗ್ತಕ್ಕಂಥದ್ದು ಬೇಡ. ಅಧಿಕಾರ ನಮ್ಮನ್ನ ಹುಡ್ಕ ಬರಬೇಕು, ಜನಕ್ಕೆ ಅನ್ನಿಸ್ಬೇಕು, ಇಲ್ಲ ಈತ ಯೋಗ್ಯನಿದ್ದಾನೆ, ಇಲ್ಲ ಈ ಪಕ್ಷ ಯೋಗ್ಯ ಪಕ್ಷ, ಈ ಪಕ್ಷಕ್ಕೆ ಈ ನಾಯಕನಿಗೆ ನಾವು ಅಧಿಕಾರ ಕೊಟ್ರೆ ರಾಜ್ಯದ ಜನತೆ ಸಮೃದ್ಧವಾಗಿ ಜೀವನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸಬೇಕಾಗಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಹೋರಾಟ, ಮುಖ್ಯಮಂತ್ರಿಗಳು, PWD ಮಂತ್ರಿ, ನೀರಾವರಿ ಸಚಿವರು, ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ, ಇವತ್ತಿಗೂ ಅವರು ಹೋರಾಟದ ಕಿಚ್ಚು ಕಮ್ಮಿ ಆಗಿಲ್ಲ. 93 ವಯಸ್ಸಿನ ದೇವೇಗೌಡರು ಸಾಹೇಬ್ರು ಆಗಿದ್ದಾಗ ನಾವು ನೀವು ಅವ್ರ ಮುಂದೆ ಯಾವ, ದಯವಿಟ್ಟು ಧೃತಿಗೆಡೋದು ಬೇಡ. ಸಮಯ ಬರುತ್ತೆ, ಸಂದರ್ಭ ಬರುತ್ತೆ, ಹೋರಾಟ ಮಾಡೋಣ. ಯಾವ ಕಟ್ಟ ಕಡೆಯ ವ್ಯಕ್ತಿ